ನಮಸ್ಕಾರ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರೇಮಠ್. ನಾವು ಈಗ ಸರ್ವೈಕಲ್ ಡಿಸ್ಕ್ ಬಗ್ಗೆ ಮಾತಾಡೋಣ. ಸರ್ವೈಕಲ್ ಡಿಸ್ಕ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಟ್ರೀಟ್ಮೆಂಟ್ ಇದೇನೋ ಇಲ್ಲ ಜಸ್ಟ್ ನರ್ವ್ ಸ್ಟಿಮ್ಯುಲೇಟರ್ಸ್ ಇಲ್ಲ ಪೇನ್ ಕಿಲ್ಲರ್ಸ್ ಸ್ಟೆರಾಯ್ಡ್ಸ್ ಹಾಕೊಂಡೇ ಹೋಗ್ಬೇಕಾ ಅನ್ನೋದು ತುಂಬ ಜನಕ್ಕೆ ಭಾಳ ಗೊಂದಲದಲ್ಲಿದ್ದಾರೆ. ಏನಪ್ಪ, ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಸರ್ವೈಕಲ್ ಡಿಸ್ಕ್ ಕಮ್ಮಿನೇ ಆಗ್ತಿಲ್ಲ, ಏನು ಆಪ್ರೇಟೇ ಮಾಡಬೇಕಾ ಅಂತ ಭಾಳ ಕನ್ಫ್ಯೂಷನ್ಸ್ಗಳಿದ್ದಾರೆ. ಆಯುರ್ವೇದಕ್ಕೆ ಹೋದ್ರೂ ಪಂಚಕರ್ಮ ಅವೆಲ್ಲ ಮಾಡಿಸ್ತಾರೆ, ತುಂಬ ಲಾಂಗ್ ಪ್ರೊಸೀಜರು. ಸೊ ವಿತೌಟ್ ಎನಿ ಪಂಚಕರ್ಮ, ವಿತೌಟ್ ಎನಿ ಆಪ್ರೇಷನ್, ನಾವು ಓನ್ಲಿ ನಮ್ಮ ವಿದ್ಯಕರ್ಮ ಆ್ಯಂಡ್ ಅಗ್ನಿಕರ್ಮ ಅನ್ನೋವಂಥ ಒಂದು ಏನ್ಷಿಯಂಟ್ ಪ್ರೊಸೀಜರ್ಸ್ ಯೂಸ್ ಮಾಡಿಕೊಂಡು ಸರ್ವೈಕಲ್ ಡಿಸ್ಕ್ಗಳನ್ನ ನಾವು ಕಮ್ಮಿ ಮಾಡ್ಬೋದು. ಅದು ಸಾಧ್ಯ ಮಾಡಿದ್ದೀವಿ ಕೂಡ. ಎಷ್ಟೋ ಪೇಷಂಟ್ಗೆ ನಾವು ಸರ್ವೈಕಲ್ ಡಿಸ್ಕ್ಗಳಿಂದ ನಾವು ಹೊರಗಡೆನೂ ತೊಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಮತ್ತು ವಿದಿನ್ ಶಾರ್ಟ್ ಟೈಮ್ ಆಫ್ ಪೀರಿಯಡ್. ಓಕೆ, ನಾನು ಸರ್ವೈಕಲ್ ಡಿಸ್ಕ್ ಅಂದರೆ ಕಾಮನ್ ಗೊತ್ತೇ ಇದೆ. ನಾವು ಅದನ್ನು ಸರ್ವೈಕಲ್ ರೆಡಿಕ್ಯುಲೋಪತಿನೂ ಅಂತಾರೆ ಕೆಲವೊಬ್ರು, ದೆನ್ ನೆಕ್ಸ್ಟ್ ಬ್ರಿಕಿಯಲ್ ನ್ಯೂರೈಟಿಸ್ ಅಂತಲೂ ಅಂತಾರೆ. ನಾವು ಅದನ್ನು ವಿಶ್ವಾಚಿ ಅಂತ ಅಂತೀವಿ. ವಿಶ್ವಾಚಿಯಲ್ಲಿ ವಾತಜ ಆ್ಯಂಡ್ ವಾತ ಕಫಜ ಅಂತ ಕ್ಲಾಸಿಫೈ ಮಾಡ್ತಾರೆ. ಸೊ ವಾತ ಕಫಜ ಲೈನ್ ಆಫ್ ಟ್ರೀಟ್ಮೆಂಟ್ ಎರಡು ಬೇರೆ ಬೇರೆ ಆಗುತ್ತೆ. ಆಗ ಕಂಡೀಷನ್ ನೋಡಿಕೊಂಡು ಅದರ ದೋಷದ ಮುಖಾಂತರ ಯಾವ ದೋಷ ಅವ್ರ ಮೇಲೆ ವೇರಿಯೇಷನ್ಸ್ ಇದೆ, ಯಾವ ದೋಷ ಅವರು ಕಂಡೀಷನ್ಗೆ ಕಾಸ್ ಆಗಿದೆ, ಏನದ ವಾತಜನೋ ಇಲ್ಲ ವಾತ ಕಫಜನೋ ಅಂತ ನಾವು ಡಯಾಗ್ನೋಸ್ ಮಾಡ್ಕೊಂಡು ಆಮೇಲೆ ಅದರದ್ದು ಲೈನ್ ಆಫ್ ಟ್ರೀಟ್ಮೆಂಟ್ ಕೆರಿಯೇಟ್ ಮಾಡ್ತೀವಿ. ಆದಷ್ಟು ನಾವು ಸರ್ಜರೀಸ್ ಎಲ್ಲ ನಾವು ಅವಾಯ್ಡ್ ಮಾಡಿಕೊಂಡು ವಿತೌಟ್ ಎನಿ ಸರ್ಜರಿ ನಾವು ಇದನ್ನು ವಿಶ್ವಾಚಿ ಅಂದರೆ ಸರ್ವೈಕಲ್ ಡಿಸ್ಕ್ಗಳಿಂದ ಆ ಕಂಡೀಷನ್ನಿಂದ ನಾವು ಹೊರಗಡೆ ಬರೋಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ. ಆ ಚಿಕಿತ್ಸೆ ತುಂಬ ವರ್ಕಾಗಿದೆ ಕೂಡ. ಹೀಗೆ ರಕ್ತಮೋಕ್ಷಣ, ವಿದ್ಯಕರ್ಮ, ಅಗ್ನಿಕರ್ಮ ಯೂಸ್ ಮಾಡಿಕೊಂಡು ಸರ್ವೈಕಲ್ ಡಿಸ್ಕ್ ಇಂದ ನಾವು ಹೊರಗಡೆ ಬರೋ ಚಾನ್ಸಸ್ ತುಂಬ ಇದೆ. ಥ್ಯಾಂಕ್ ಯು. ನಮಸ್ಕಾರ.